ಕಾಂತ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಪೀರಿಯಾಡಿಕ್ ಕ್ರೈಮ್ ಡ್ರಾಮಾ ಥ್ರಿಲ್ಲರ್ ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡ್ಬೋದು ಅಂತ ಹೇಳ್ತೇನೆ. ಕಳೆದ ತಿಂಗಳು ಥಿಯೇಟರ್ಗಳಲ್ಲಿ ರಿಲೀಸ್ ಆದಂತ ಈ ಸಿನಿಮಾ ಮಿಶ್ರ ಪ್ರತಿಕ್ರಿಯೆಯನ್ನ ಪಡ್ಕೊಂಡಿರುತ್ತೆ. ದುಲ್ಕರ್ ಸಲ್ಮಾನ್ ಹಾಗೂ ರಾಣಾ ದಗ್ಗುಪಾಟಿ ಅವರು ಈ ಸಿನಿಮಾದಲ್ಲಿ ನಟಿಸಿ ಇದರ ನಿರ್ಮಾಣ ಕೂಡ ಮಾಡಿರ್ತಾರೆ. ಈ ಸಿನಿಮಾದ ಕಥೆ 1950s ಅಲ್ಲಿ ನಡೆಯುತ್ತೆ. ಫಸ್ಟ್ ಹಾಫ್ ಪೂರ್ತಿ ಗುರು ಶಿಷ್ಯರ ನಡುವಿನ ಜಗಳ, ಶೂಟಿಂಗ್ ಸ್ಪಾಟ್ ನಲ್ಲಿನ ಸನ್ನಿವೇಶಗಳು, ನಾಯಕ ನಾಯಕಿಯ ಪ್ರೇಮ ಕಥೆ, ಈ ರೀತಿಯ ಡ್ರಾಮಾದಿಂದ ಕೂಡಿದ್ರೆ ಸೆಕೆಂಡ್ ಹಾಫ್ ಕಂಪ್ಲೀಟ್ಲಿ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಆಗಿ ಬದಲಾಗುತ್ತೆ. ಕೊನೆಯ ದಿನ ಸಿನಿಮಾದ ಒಂದೇ ಒಂದು ದೃಶ್ಯ ಬಾಕಿ ಇರುವಾಗ ಹೀರೋ ಹಾಗೂ ಡೈರೆಕ್ಟರ್ ನಡುವೆ ಜಗಳ ಆಗಿ ಅವತ್ತಿನ ಶೂಟಿಂಗ್ ಸ್ಟಾಪ್ ಆಗುತ್ತೆ. ಅದೇ ದಿನ ಸ್ಟುಡಿಯೋದಲ್ಲಿ ಹೀರೋಯಿನ್ ನ ಯಾರೋ ಶೂಟ್ ಮಾಡಿ ಸಾಯಿಸ್ತಾರೆ. ಈ ಮರ್ಡರ್ ಯಾರು ಮಾಡಿರ್ತಾರೆ? ಒಂದು ಕಾಲದಲ್ಲಿ ಗುರು ಶಿಷ್ಯರಾಗಿದ್ದ ಹೀರೋ ಹಾಗೂ ಡೈರೆಕ್ಟರ್ ನಡುವೆ ಮನಸ್ತಾಪ ಹೇಗುಂಟಾಯ್ತು? ಈ ಮರ್ಡರ್ ಕೇಸನ್ನ ಪೊಲೀಸ್ ಆಫೀಸರ್ ಫಿನಿಕ್ಸ್ ಹೇಗೆ ರಿಸಾಲ್ವ್ ಮಾಡ್ದ? ಇವೆಲ್ಲವುಗಳನ್ನ ನೀವು ತಿಳ್ಕೋಬೇಕಾದ್ರೆ ಈ ಮೂವಿಯನ್ನ ನೋಡ್ಲೇಬೇಕು. ಚಿತ್ರತಂಡ ಇದೊಂದು ಕಾಲ್ಪನಿಕ ಕಥೆ ಅಂತ ಹೇಳ್ಕೊಂಡಿದ್ರು ಕೂಡ ತಮಿಳಿನ ಮೊದಲ ಸೂಪರ್ ಸ್ಟಾರ್ MK ತ್ಯಾಗರಾಜ್ ಭಾಗವತರ್ ಅವರ ಜೀವನದಲ್ಲಿ ನಡೆದಂತ ಕೆಲ ಘಟನೆಗಳು ಈ ಸಿನಿಮಾದಲ್ಲಿ ಕಾಣಿಸ್ತವೆ. ಅದಕ್ಕೆ ಕೆಲ ಕಾಲ್ಪನಿಕ ಅಂಶಗಳನ್ನ ಸೇರಿಸಿ ನಿರ್ದೇಶಕ ಸೆಲ್ವಮಣಿ ಸೆಲ್ವರಾಜ್ ಅವರು ಈ ಸಿನಿಮಾನ ಮಾಡಿರ್ತಾರೆ. ಈ ನಿರ್ದೇಶಕರು ತಗೊಂಡಂತ ಕಾನ್ಸೆಪ್ಟ್ ನ ತೆರೆ ಮೇಲೆ ತೋರಿಸೋದು ಅಷ್ಟು ಈಸಿ ಅಲ್ಲ. ಸಿನಿಮಾದಲ್ಲಿನ ಸಿನಿಮಾ ಅದು ಕೂಡ ಬ್ಲಾಕ್ ಅಂಡ್ ವೈಟ್. ಟೆಕ್ನಿಕಲಿ ಇದು ತುಂಬಾ ಚಾಲೆಂಜಿಂಗ್, ಆದ್ರೆ ನಿರ್ದೇಶಕರು ಈ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾರೆ. ಆ ಕಾಲದ ಸಂಗೀತ, ಆರ್ಟ್ ವರ್ಕ್, ಕಲರ್ ಟೋನ್ ಇವೆಲ್ಲವುಗಳನ್ನ ತುಂಬಾ ಕೇರ್ ತಗೊಂಡು ಮಾಡಿದ್ದಾರೆ. ಮೂವಿ ನೋಡ್ತಿರೋಷ್ಟೊತ್ತು ಅದು ನಮ್ಗೆ ಫೀಲ್ ಆಗುತ್ತೆ ಕೂಡ. ಫಸ್ಟ್ ಹಾಫ್ ನಲ್ಲಿ ಇದು ಸಿನಿಮಾದಲ್ಲಿನ ಸಿನಿಮಾ ಆಗಿರೋದ್ರಿಂದ ಶೂಟಿಂಗ್ ನ ಸನ್ನಿವೇಶಗಳಿಗೆ ನೀವು ಕನೆಕ್ಟ್ ಆದ್ರೆ ಮಾತ್ರ ಈ ಸಿನಿಮಾನ ನೀವು ಎಂಜಾಯ್ ಮಾಡಕ್ಕಾಗತ್ತೆ. ಇಲ್ಲ ಅಂದ್ರೆ ಈ ಭಾಗ ನಿಮ್ಗೆ ಬೋರ್ ಅನಿಸಬಹುದು. ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ನ ಇನ್ನೊಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬರ್ಕೊಂಡಿರಬಹುದಿತ್ತು. ಕ್ಲೈಮ್ಯಾಕ್ಸ್ ಎಮೋಷನಲ್ ಆಗಿರುತ್ತೆ. ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಮಹದೇವನ್ ಪಾತ್ರದಲ್ಲಿ ದುಲ್ಕರ್ ಸಲ್ಮಾನ್ ಅವರು ಜೀವಿಸ್ಬಿಟ್ಟಿದ್ದಾರೆ. ತೆರೆ ಮೇಲೆ ಸಮುದ್ರ ಕಣಿ ಅವರು ಕಾಣಲಿಲ್ಲ, ಬದಲಾಗಿ ಡೈರೆಕ್ಟರ್ ಅಯ್ಯ ಅವರು ಕಾಣಿಸ್ತಾರೆ. ಅಷ್ಟು ಚೆನ್ನಾಗಿ ಆ ಪಾತ್ರದಲ್ಲಿ ನಟಿಸಿದ್ದಾರೆ ಇವರು. ಭಾಗ್ಯಶ್ರೀ ಭೋಸ್ಲೆ ಅವರು ಹಲವು ಭಾವನೆಗಳನ್ನ ತಮ್ಮ ಮುಖದಲ್ಲಿ ತೋರಿಸಿದ್ದಾರೆ. ಉಳಿದೆಲ್ಲ ನಟರ ನಟನೆ ಆ ಕಾಲವನ್ನ ನೆನಪಿಸಿದ್ರೆ ರಾಣಾ ಅವರ ನಟನೆ ಮಾತ್ರ ಈಗಿನ ಕಾಲವನ್ನ ನೆನಪಿಸುತ್ತೆ. ಉಳಿದ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ಓಕೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಮರ್ಡರ್ ಮಿಸ್ಟರಿ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಕಾಂತಾ ಸಿನಿಮಾದ ಬಗೆಗೆ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.